ವೆಲ್ಕಮ್ ಟು ಅವರ್ ಆರ್ ಕೆ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ನಿಮಗೋಸ್ಕರ ಈ ವಿಡಿಯೋದಲ್ಲಿ ಹೊಸ ಉದ್ಯೋಗ ಮಾಹಿತಿಯನ್ನು ತಂದಿದ್ದೀನಿ. ಅದಕ್ಕೂ ಮೊದಲು ನಂದೊಂದು ಸಣ್ಣ ರಿಕ್ವೆಸ್ಟ್ ಇದೆ. ನೀವೇನಾದರೂ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಮರಿದೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದಾಗಿ ನಾವು ಮುಂದೆ ಮಾಡುವಂತಹ ಪ್ರತಿಯೊಂದು ವೀಡಿಯೋಸ್ ಕೂಡ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಇದರಿಂದ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಬನ್ನಿ, ಯಾಕೆ ತಡ ಮಾಡೋಣ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ಬೋದು, ಬ್ಯಾಂಕ್ ಆಫ್ ಬರೋಡಾಯಿಂದ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಸೊ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ನೋಡ್ಬೋದು. ಇಲ್ಲಿ 4/7/2025 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು 24/7/2025 ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಅರ್ಜಿ ಸಲ್ಲಿಸೋ ಪ್ರತಿಯೊಬ್ಬರು ಕೂಡ ಭಾರತೀಯ ನಾಗರಿಕರಾಗಿರಬೇಕು. ಸೊ ಮತ್ತು ನೀವು ಯಾವ ಒಂದು ಸ್ಟೇಟಿಗೆ ಸೆಲೆಕ್ಟ್ ಮಾಡ್ತೀರಿ, ಸೊ ಆ ಒಂದು ಸ್ಟೇಟಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ. ಬೇರೆ ಸ್ಟೇಟ್ಗೆ ಅರ್ಜಿಯನ್ನು ಹಾಕೋದಕ್ಕಾಗೋದಿಲ್ಲ. ಸೊ ಯಾವಾಗ ಅರ್ಜಿ ಕಂಪ್ಲೀಟ್ ಆಗುತ್ತೆ ಅಂದರೆ, ನೀವು ಆನ್ಲೈನ್ ಪೇಮೆಂಟ್ ಮಾಡಿದ ನಂತರನೇ ಅರ್ಜಿ ಕಂಪ್ಲೀಟ್ ಆಗೋದು. ಸೊ ನೀವು ಅಟ್ಯಾಚ್ಮೆಂಟ್ನ ಡೌನ್ಲೋಡ್ ಮಾಡಿಕೊಬೇಕಾಗುತ್ತೆ. ಸೊ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಲೋಕಲ್ ಬ್ಯಾಂಕ್ ಆಫೀಸರ್ ಅನ್ನೋಂಥ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಸೊ ಟೋಟಲ್ ವೇಕೆನ್ಸಿನ ನೋಡೋದಾದರೆ 2500 ಹುದ್ದೆಗಳು ಖಾಲಿ ಇರ್ತವೆ. ಸೊ ಏಜ್ ಲಿಮಿಟ್ ಬಂದು ಮಿನಿಮಮ್ 21, ಮ್ಯಾಕ್ಸಿಮಮ್ 30 ವರ್ಷ ಇರಬೇಕು. ಸೊ ಡಿಗ್ರಿ ಯಾವುದಾದ್ರೂ ಡಿಗ್ರಿನ ಮಾಡಿರೋಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದರಲ್ಲೂ ಕೂಡ ಈ ಚಾರ್ಟೆಡ್ ಅಕೌಂಟೆಂಟು, ಕಾಸ್ಟ್ ಅಕೌಂಟೆಂಟು, ಇಂಜಿನಿಯರಿಂಗು ಆರ್ ಮೆಡಿಕಲ್ ಮೆಡಿಕಲ್ ಫೀಲ್ಡ್ ಮಾಡಿರೋರು ಕೂಡ ಇವರೆಲ್ಲ ಅರ್ಜಿ ಸಲ್ಲಿಸ್ಬೋದು. ಸೊ ಎನಿ ಡಿಗ್ರಿ ಇರೋರು ಅರ್ಜಿ ಸಲ್ಲಿಸ್ಬೋದು. ಅದ್ರ ಜೊತೆಗೆ ಚಾರ್ಟೆಡ್ ಅಕೌಂಟೆಂಟು ಅಥವಾ ಕಾಸ್ಟ್ ಅಕೌಂಟೆಂಟು, ಇಂಜಿನಿಯರಿಂಗು, ಮೆಡಿಕಲ್ಲು, ಸೊ ಇವ್ರುಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಅಂದರೆ ಮಿನಿಮಮ್ 1 year ಆಫ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಆ್ಯನ್ ಆಫೀಸರ್ ಇನ್ ಎನಿ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಆರ್ ಎನಿ ರೀಸನಿಂಗ್ ರೂರಲ್ ಬ್ಯಾಂಕ್. ಸೊ ಅಂದರೆ ಯಾವುದಾದ್ರೂ 1 ವರ್ಷ ಮಿನಿಮಮ್ ಯಾವುದಾದ್ರೂ ಒಂದು ಕಮರ್ಷಿಯಲ್ ಬ್ಯಾಂಕಲ್ಲಿ ಅಥವಾ ರೀಜನಲ್ ರೂರಲ್ ಬ್ಯಾಂಕಲ್ಲಿ ಇದು ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಸೊ ಇನ್ನು ಲೋಕಲ್ ಲ್ಯಾಂಗ್ವೇಜ್ ಬರೋಂಥವ್ರು ಆಗಿರಬೇಕು. ಈಗ ಕರ್ನಾಟಕದಲ್ಲಿರೋರು ಕನ್ನಡ ಬರೋರು, ತಮಿಳ್ನಾಡಲ್ಲಿರೋರು ತಮಿಳ್ ಮಾತಾಡೋರು. ಸೊ ಈ ರೀತಿ ಅವರವರು ಪ್ರಾದೇಶಿಕ ಭಾಷೆ ಯಾವ ಸ್ಟೇಟಲ್ಲಿ ಇರ್ತಾರೋ, ಸೊ ಆ ಒಂದು ಸ್ಟೇಟ್ನ ಪ್ರಾದೇಶಿಕ ಭಾಷೆ ಗೊತ್ತಿರೋರು ಆ ಒಂದು ಸ್ಟೇಟ್ನಲ್ಲಿ ಇರುವಂಥ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡ್ಬೋದು ಇಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂತ. ಸೊ ಅದರಲ್ಲಿ 3ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ. ನೋಡೋದಾದರೆ 450 ಪೋಸ್ಟ್ಗಳು ಖಾಲಿ ಇದ್ದಾವೆ. ಲೋಕಲ್ ಲ್ಯಾಂಗ್ವೇಜ್ ಬಂದು ಕನ್ನಡ. ಸೊ ಇಲ್ಲಿ ನೋಡ್ಬೋದು ಕ್ಯಾಟಗರಿ ವೈಸು ಎಷ್ಟೆಲ್ಲ ಖಾಲಿ ಇದ್ದಾವೆ ಹುದ್ದೆಗಳು ಅಂತ. ಸೊ ಟೋಟಲ್ ಬಂದು 450 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಏಜ್ ಲಿಮಿಟು ನಿಮ್ಗೆ ಆಲ್ರೆಡಿ ಹೇಳಿದೆ, ಮಿನಿಮಮ್ 21 ವರ್ಷ, ಮ್ಯಾಕ್ಸಿಮಮ್ 30 ವರ್ಷ ಅಂತ. ಸೊ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಅದರಲ್ಲೂ SC/STಗಳಿಗೆ ನೀವಿಲ್ಲಿ ನೋಡ್ಬೋದು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ST ಕ್ಯಾಂಡಿಡೇಟ್ಸ್ಗೂ ಕೂಡ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ OBC ಬ್ಯಾಕ್ವರ್ಡ್ ಕ್ಲಾಸಸ್ಗೂ ಕೂಡ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋರು ಇಲ್ಲಿ ನೋಡ್ಬೋದು, ಜನರಲ್ಗೆ 10 ವರ್ಷ, EWSಗೆ OBCಗೆ 13 ವರ್ಷ, SC/STಗೆ 15 ವರ್ಷ ಇದೆ. ಸೊ ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆಲ್ಲ ಇಲ್ಲಿ ನೋಡ್ಬೋದು, ಜನರಲ್ಲು EWSಗೆ 5 ವರ್ಷ, OBCಗೆ 8 ವರ್ಷ, SC/STಗೆ 10 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಅದೇ ರೀತಿ ಅಪ್ಲಿಕೇಶನ್ ಫೀಸ್ನ ಬಂದು ನೋಡೋದಾದರೆ ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ಫೀಸು 850 ರೂಪಾಯಿ ಇದೆ. ಅದು ಯಾರಿಗೆ? ಜನರಲ್ಲು, EWS ಆ್ಯಂಡ್ OBC ಕ್ಯಾಂಡಿಡೇಟ್ಸ್ಗಳಿಗೆ. ಸೊ 175 ರೂಪಾಯಿ ಇದೆ. ಅದು SC/ST, PWD ಮತ್ತು ESM ವುಮೆನ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ. ಸೊ ಎಕ್ಸ್ ಸರ್ವಿಸ್ ಮ್ಯಾನು, ಲೇಡೀಸು, SC/ST ಮತ್ತು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋರಿಗೆ 175 ರೂಪಾಯಿ ಇದೆ. ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ 850 ರೂಪಾಯಿ ಕಟ್ಟಬೇಕಾಗುತ್ತೆ. ಪೇ ಸ್ಕೇಲ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು, 48,480 ರೂಪಾಯಿಂದ 85,920 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿಯನ್ನು ಕೊಡಲಾಗ್ತದೆ. ಇಲ್ಲಿ ಆನ್ಲೈನ್ ಟೆಸ್ಟ್ ಇರುತ್ತೆ. ಸೊ ಆನ್ಲೈನ್ ಟೆಸ್ಟ್ನ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು, ಇಂಗ್ಲೀಷ್ ಲ್ಯಾಂಗ್ವೇಜು, ಸೊ ಬ್ಯಾಂಕಿಂಗ್ ನಾಲೆಡ್ಜು, ಸೊ ಜನರಲ್ ಆ್ಯಂಡ್ ಎಕನಾಮಿಕ್ ಅವೇರ್ನೆಸ್ಸು, ಸೊ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕ್ವಾಂಟಿಟ್ಯೂಡ್ ಆ್ಯಪ್ಟಿಟ್ಯೂಡ್ ಇರುತ್ತೆ. ಸೊ ಎಲ್ಲ 30 ಮಾರ್ಕ್ಸ್ ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಮ್ಯಾಕ್ಸ್ ಇರುತ್ತೆ. ಟೋಟಲ್ 120 ಮಾರ್ಕ್ಸ್ಗೆ
120 ಮಾರ್ಕ್ಸ್ ಇರುತ್ತೆ, 120 ಕ್ವಶನ್ಗೆ. ಸೊ ಈ ಎಲ್ಲ ಎಕ್ಸಾಮ್ಗಳು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಗ್ಲೀಷ್ ಅಥವಾ ಹಿಂದಿ. ಸೊ ಇವೆರಡು ಲ್ಯಾಂಗ್ವೇಜಲ್ಲಿ ಮಾತ್ರ ಇರುತ್ತೆ. ಸೊ ನೀವು ಇಂಗ್ಲೀಷಲ್ಲಾದರೂ ಬರೀಬೋದು, ಹಿಂದಿಲಾದರೂ ಬರೀಬೋದು. ಇನ್ನು ಎಕ್ಸಾಮ್ ಸೆಂಟರ್ ನೋಡೋದಾದರೆ ಕರ್ನಾಟಕದಲ್ಲೂ ಕೂಡ ಎಕ್ಸಾಮ್ ಸೆಂಟರ್ಗಳಿದ್ದಾವೆ. ಬೆಂಗಳೂರು, ಕಲಬುರಗಿ, ಉಡುಪಿ, ಶಿವಮೊಗ್ಗ, ಮಂಗಳೂರು, ಹುಬ್ಬಳ್ಳಿ, ಮೈಸೂರು. ಸೊ ಹೀಗೆ 1, 2, 3, 4, 5, 6, 7. ಸೊ 7 ಜಿಲ್ಲೆಗಳಲ್ಲಿ ಎಕ್ಸಾಮ್ಗೆ ಅನುಮತಿಯನ್ನು ನೀಡಲಾಗಿದೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಒಂದು ಜಾಬ್ ಅಪ್ಡೇಟ್. ಸೊ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ನಿಮಗೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಏನಾದರೂ ಡೌಟ್ ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಆಸಕ್ತರಾಗಿದ್ದೀರೋ, ಸೊ ಅವ್ರಿಗೆಲ್ಲ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅರ್ಜಿ ಸಲ್ಲಿಸುವಂಥ ಲಿಂಕನ್ನು ನೀಡಿರ್ತೀವಿ. ಸೊ ಅರ್ಜಿ ಸಲ್ಲಿಸುವಂಥ ಆಸಕ್ತಿ ಇರೋರು ಮತ್ತು ಅರ್ಹ ಅಭ್ಯರ್ಥಿಗಳು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಮರಿದೇನೆ ಸಬ್ಸ್ಕ್ರೈಬ್ ಆಗಿ. ಇದರಿಂದಾಗಿ ನಾವು ಮುಂದೆ ಮಾಡುವಂಥ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಆಗುತ್ತೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೊಸ ಉದ್ಯೋಗ ಸುದ್ದಿಯೊಂದಿಗೆ. ಥ್ಯಾಂಕ್ ಯು.